ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವ್ಯ ತ್ರಿಷಾ ಲೈಫ್ ಸ್ಟೈಲ್. ಇವತ್ತು ಒಂದೆರಡು ರೆಸಿಪಿ ಅಂದರೆ ಒಂದು ಹೋಮ್ ರೆಮಿಡಿ, ಔಷಧಿ ಗುಣವುಳ್ಳ ಇರೋ ಒಂದು ಹೋಮ್ ರೆಮಿಡಿ ಜೊತೆಗೆ ಒಂದು ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕಲ್ಲನ್ನು ಕರಗಿಸುವಂಥ ಒಂದು ರೆಸಿಪಿ ಏನಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಸಲ ಅಂದ್ಕೊಂಡಿರ್ತೀವಿ, ತುಂಬ ಜನ ಕೂಡ ಅಂದ್ಕೊಂಡಿರ್ತೀರ, ಮಾರ್ನಿಂಗ್ ಎದ್ದೇಳ್ತಾ ಇದ್ದಂಗೆ ನಿನ್ನೆ ಏನಾಯಿತು ಅಥವಾ ನಮ್ಮ ಲೈಫಲ್ಲಿ ಏನೋ ಒಂದು ಸಮಸ್ಯೆ ಇರುತ್ತೆ, ಅದರದ್ದು ಮುಖಾಂತರನೇ ಆ ಡೇನ ಸ್ಟಾರ್ಟ್ ಮಾಡಿರ್ತೀವಿ. ಅದರಿಂದ ಆ ದಿನ ಎಲ್ಲ ಹಾಗೇ ಇರುತ್ತೆ. ಹಾಗಾಗಿ ನಾವು ಎದ್ದೇಳ್ತಾ ಇದ್ದಂಗೆ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ ಎದ್ದು ಆ ದಿನ ನಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡು, ಅಂದರೆ ನಮ್ಮ ಮನಸ್ಸಲ್ಲಿ ಏನು ಹೋಗ್ತಾ ಇರುತ್ತೋ ಅದು ಬ್ರಹ್ಮಾಂಡಕ್ಕೆ ಗೊತ್ತಾಗ್ತಾ ಇರುತ್ತಂತೆ. ಇವತ್ತು ಈ ಥರ ಆಯಿತು, ಹಾಗಾಗಬೇಕಿತ್ತು, ಹೀಗಾಗಬೇಕಿತ್ತು ಅಂತ ನಾವು ತುಂಬ ಸಲ ಅಂದ್ಕೊಂಡಿರ್ತೀವಿ. ಬಟ್ ನಾವು ಅಂದ್ಕೊಂಡಂಗೆ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡಿರ್ತೀವಿ. ಇಲ್ಲ, ಈ ಕೆಲಸ ಹಾಗೇ ಆಗುತ್ತೆ ಅಂತ ನಾವು ಆ ದಿನನ ಸ್ಟಾರ್ಟ್ ಮಾಡೋದ್ರಿಂದ ಖಂಡಿತವಾಗ್ಲೂ ಆ ಕೆಲಸ ಹಾಗೇ ಆಗುತ್ತೆ. ಕೆಲವೊಂದು ಸಲ ಮಿಸ್ ಆಗ್ಬೋದು, ಬಟ್ ಆದಷ್ಟು ಪಾಸಿಟಿವಿಂದ ಥಿಂಕ್ ಮಾಡೋದ್ರಿಂದ ನಮಗೆ ಸಾಧ್ಯವಾದಷ್ಟು ಆ ಕೆಲಸ ಹಾಗೆ ಆಗುತ್ತೆ. ಮಾರ್ನಿಂಗ್ ಎದ್ದು ಒಂದು ಹೆಲ್ತಿ ಡ್ರಿಂಕ್ನ ಕುಡಿದು ಮನೆಯೆಲ್ಲ ಸ್ವಚ್ಛ ಮಾಡಿ, ನಾವು ಕೂಡ ಫ್ರೆಶ್ ಅಪ್ ಆಗಿ ದೇವರಿಗೆ ಒಂದು ದೀಪ ಹಚ್ಚಿ ಅಥವಾ ಯೋಗ, ವಾಕಿಂಗ್, ನೀವು ಏನು ಅಭ್ಯಾಸ ಇಟ್ಕೊಂಡಿರ್ತಾರೋ ಅದನ್ನು ಮಾಡಿ ಒಂದು 20 ನಿಮಿಷ ಮೆಡಿಟೇಷನ್ನ ಮಾಡೋದ್ರಿಂದ ನಮ್ಮ ಮನಸ್ಸಲ್ಲಿ ಯಾವುದೇ ಥರ ಒಂದು ಕೆಟ್ಟ ಆಲೋಚನೆ ಅಥವಾ ಏನೋ ಒಂದು ನೆನೆಸ್ಕೋತಿರ್ತೀವಿ ಅಲ್ವಾ, ಅದೆಲ್ಲನೂ ರಿಲೀಫ್ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಬ್ರಹ್ಮಾಂಡಕ್ಕೆ ಆದಷ್ಟು ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ನಾವು ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಿಂದ ಆ ದಿನನ ಸ್ಟಾರ್ಟ್ ಮಾಡಿ ನೋಡಿದ್ರೆ ರಿಯಲಿ ನಿಜ ಆ ದಿನಗಳು ಚೆನ್ನಾಗೇ ಇರುತ್ತೆ. ನೀವು ಒಂದು ಸಲ ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಒಂದು 20 ನಿಮಿಷ ಮೆಡಿಟೇಷನ್ನ ಮಾಡಿ ಆ ದಿನನ ಒಂದು ಒಳ್ಳೆ ದಿನ ಅಂತ ಆರಂಭಿಸಿ ನೋಡಿ. ಖಂಡಿತವಾಗ್ಲೂ ಆ ದಿನ ಒಳ್ಳೆಯದಾಗಿರುತ್ತೆ. ಮನೆಯೂ ಕೂಡ ಒಂದು ಪಾಸಿಟಿವ್ ವೈಬ್ಸಲ್ಲೇ ತುಂಬಿರುತ್ತೆ. ಇವತ್ತು ನನ್ನ ಮಗಳಿಗೆ ಸ್ವಲ್ಪ ಕೆಮ್ಮಿತ್ತು ಅಂತ ಹೇಳಿ, ಕಫ ಕೆಮ್ಮು ಬೇಗನೆ ಆಗಿಬಿಡುತ್ತೆ ನನ್ನ ಮಗಳಿಗೆ ಫ್ರೂಟ್ಸ್ ತಿನ್ನೋದ್ರಿಂದ. ಹಾಗಾಗಿ ಅವಳಿಗೋಸ್ಕರ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ನನಗೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಂಥದ್ದು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ. 100% ಇದು ವರ್ಕ್ ಆಗೇ ಆಗುತ್ತೆ. ಯಾಕೆ ಅಂದರೆ ಆಲ್ರೆಡಿ ನಾನು 1-2-3 ಟೈಮ್ಸ್ ಇದನ್ನು ಮಾಡಿ ನೋಡಿದ್ದೀನಿ. ನನಗೆ ತುಂಬಾ ವರ್ಕ್ ಆಗಿದೆ. ಹಾಗಾಗಿ ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡೋಣ ಅಂತ ಇದನ್ನು ಶೇರ್ ಮಾಡ್ತಿದ್ದೀನಿ. ಚಿಕ್ಕ ಮಕ್ಳುಗಳಷ್ಟೇ ಅಲ್ಲ, ದೊಡ್ಡವರು ಕೂಡ ಇದನ್ನು ತಗೋಬೋದು. ಚಿಕ್ಕ ಮಕ್ಳುಗಳಿಗೆ ತುಂಬ ಜನಕ್ಕೆ ಫ್ರೂಟ್ಸ್ ತಿನ್ನೋದ್ರಿಂದ ಬೇಗ ಕಫ ಸೇರಿಬಿಟ್ಟಿರುತ್ತೆ. ಅದರಲ್ಲೂ ಚಿಕ್ಕ ಮಕ್ಳುಗಳಿಗೆ ಕಫ ಬೇಗ ಸೇರಿರುತ್ತೆ, ಕೆಮ್ಮು ಕೂಡ ಬೇಗ ಬರ್ತಾ ಇರುತ್ತೆ. ಪದೇ ಪದೇ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸೋದಕ್ಕಿಂತ ಹೋಮ್ ರೆಮಿಡಿ ಮಾಡಿ ತಿನ್ನಿಸೋದ್ರಿಂದ ಕಫನೂ ರಿಲೀಫ್ ಆಗುತ್ತೆ, ಜೊತೆಗೆ ಕೆಮ್ಮು ಕೂಡ ತಕ್ಷಣವೇ ನಿಲ್ಲುತ್ತೆ. ನೀವು ಎಷ್ಟೇ ಕೆಮ್ಮಿರಲಿ ಇದನ್ನು ಟ್ರೈ ಮಾಡಿ, ಖಂಡಿತ ಅದು ರಿಲೀಫ್ ಕೊಟ್ಟೇ ಕೊಡುತ್ತೆ. ಇದಕ್ಕೆ ಏನಿಲ್ಲ, 1 ಟೇಬಲ್ ಸ್ಪೂನಷ್ಟು ಜೇನುತುಪ್ಪನ ಹಾಕ್ಕೊಂಡಿದ್ದೀನಿ. ಆ ಜೇನುತುಪ್ಪಕ್ಕೆ 1 ಚಿಟಿಕೆಯಷ್ಟು ಅರಿಶಿನ, 1 ಚಿಟಿಕೆಯಷ್ಟು ಉಪ್ಪು, 1-2 ಕರಿಮೆಣಸು ಫ್ರೆಶ್ ಆಗಿರೋದನ್ನು ಪೌಡರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಿಮ್ಮ ಹತ್ರ ಶುಂಠಿ ಪೌಡರ್ ಇದ್ದರೆ ಶುಂಠಿ ಪೌಡರ್ನ 1 ಚಿಟಿಕೆಯಷ್ಟು ಹಾಕ್ಕೊಳ್ಳಿ. ಶುಂಠಿ ಪೌಡರ್ ಇಲ್ಲ ಅಂದರೆ ಹಸಿ ಶುಂಠಿ ಏನು ಬರುತ್ತೋ ಅದರದ್ದು ತುರ್ದು ರಸನ ತೆಗೆದು ಅದಕ್ಕೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಶುಂಠಿ ಪೌಡರ್ಗಿಂತ ಈ ತುರ್ದು ಏನು ಹಾಕಿರ್ತೀವಿ ಹಸಿ ಶುಂಠಿ, ಅದಂತೂ ಇನ್ನೂ ಬೆನಿಫಿಟ್ ಆಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ಬಿಸಿ ಮಾಡ್ಕೋಬೇಕಾಗುತ್ತೆ. ಅದು ಸ್ವಲ್ಪ ಮೆಲ್ಟಾಗಿ ಆಗೋ ಥರ ಇರುತ್ತೆ ನೋಡಿ, ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು. ಇದನ್ನು ಒಂದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟು, ತಣ್ಣಗಾದ ನಂತರ ಇದನ್ನು ಮಕ್ಕಳುಗಳಿಗೆ ಆಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಅದನ್ನು ಆರಾಮಾಗಿ ತಿನ್ನಿಸ್ಬೋದು. ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದು ತಿನ್ನೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಏನಿಲ್ಲ, ಈಸಿಯಾಗೇ ಇದೆ, ಕಮ್ಮಿ ಇಂಗ್ರೀಡಿಯೆಂಟ್ಸೇ ಇದೆ. ಹಾಗಾಗಿ ಮನೇಲೇ ಮಾಡ್ಕೊಬಿಡ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಲಿ 1 ಸ್ಪೂನು, ಮತ್ತು ನೈಟ್ ಜಾಸ್ತಿ ಕೆಮ್ಮಿತ್ತು ಅಂದರೆ ನೈಟ್ ಮಲಗೋದಕ್ಕಿಂತ ಮುಂಚೆ 1 ಸ್ಪೂನು ಈ ಥರ ಫ್ರೆಶ್ ಆಗಿ ಮಾಡಿಕೊಂಡು ತಿಂದರೆ ಬೇಗ ರಿಸಲ್ಟ್ ನಮಗೆ ಗೊತ್ತಾಗುತ್ತೆ. ತುಂಬ ಜಾಸ್ತಿ ಕೆಮ್ಮಿತ್ತು ಅಂದರೆ 1-2 ಡೇಸ್ ಆದರೂ ತಿನ್ನಬೇಕಾಗುತ್ತೆ. ಸ್ವಲ್ಪ ಕೆಮ್ಮು ಕಮ್ಮಿ ಇದೆ ಅಂತ ಅನ್ನೋದಾದರೆ 1 ದಿನದಲ್ಲೇ ಕೆಮ್ಮು ಕಫ ಎಲ್ಲನೂ ಕರಗಿಬಿಡುತ್ತೆ. ಇದು ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ರೆಸಿಪಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ. ಯಾರಿಗೆಲ್ಲ ಕಫ ಕೆಮ್ಮು ಕೋಲ್ಡು ಆ ಥರ ಇರುತ್ತೋ ಅಂಥವ್ರಿಗೆ ಬೆನಿಫಿಟ್ ಆಗುತ್ತೆ.
ಹಾಗೆ ನನ್ನ ಮಗಳು ಇವತ್ತು ಬ್ರೇಕ್ಫಾಸ್ಟ್ಗೆ ಬ್ರೋಕ್ಲಿ ಮತ್ತು ಚಪಾತಿ ಬೇಕು ಅಂತ ಕೇಳಿದ್ಲು. ಹಾಗಾಗಿ ಇವತ್ತು ಬ್ರೋಕ್ಲಿ ಮಾಡೋಣ ಅಂತ ಹೇಳಿ ಬ್ರೋಕ್ಲಿನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಬೌಲಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಕಟ್ ಮಾಡಿರೋಂಥ ಬ್ರೋಕ್ಲಿನ ಹಾಕೋತಾ ಇದ್ದೀನಿ. ಯಾಕೆ ಅಂದರೆ ಈ ತರಕಾರಿ ಎಲ್ಲ ಬೆಳಿಬೇಕಾದ್ರೆ ತುಂಬ ಕೆಮಿಕಲ್ಸ್ ಇರೋವಂಥ ಔಷಧಿ ಗುಣ ಇರೋವಂಥ ಸ್ಪ್ರೇಗಳನ್ನ ಇದಕ್ಕೆ ಹಾಕಿರ್ತಾರೆ. ಹಾಗಾಗಿ ಯಾವುದೇ ತರಕಾರಿ ಹಣ್ಣು ಕೊಡೋದಕ್ಕಿಂತ ಅಥವಾ ತಿನ್ನೋದಕ್ಕಿಂತ ಮುಂಚೆ ಒಂಚೂರು ಉಪ್ಪಿನ ನೀರಲ್ಲಿ 10 ನಿಮಿಷ ನೆನೆಸಿ ತೊಳೆದು ತಿನ್ನಬೇಕಾಗುತ್ತೆ. ಅಷ್ಟು ಟೈಮ್ ಇಲ್ಲ ನಮಗೆ ಅಂದರೆ ಒಂದು 2 ನಿಮಿಷನಾದರೂ ಅದನ್ನು ತೊಳೆದು ಉಪ್ಪಿನ ನೀರಲ್ಲಿ ತಿಂದರೆ ತುಂಬ ಒಳ್ಳೆಯದು. ಈಗ ನಾನು ಅದಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಈಸಿಯಾಗಿ ಬೇಗ ಸ್ಕೂಲ್ಗೆ ಹೋಗೋ ಮಕ್ಕಳುಗಳಿಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಒಂದು 2-3 ಸ್ಪೂನಷ್ಟು ಆಯಲ್ನ ಹಾಕ್ಕೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬ್ರೋಕ್ಲಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ತಿಂತಾರೆ ನಿಮ್ಮ ಮಕ್ಕಳು ಅಂತ ನೋಡಿ ಅಷ್ಟು ಉಪ್ಪನ್ನ ಹಾಕ್ಕೊಂಡು, ಖಾರ ತಿನ್ನೋದು ಎಷ್ಟು ತಿಂತಾರೆ ಅಂತ ನೋಡಿ ಪೆಪ್ಪರ್ ಪೌಡರ್ನ ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ವಿ. ಒಂದು 10 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ನಮಗೆ ಬ್ರೋಕ್ಲಿ ಫ್ರೈ ರೆಡಿ ಆಗಿಬಿಟ್ಟಿರುತ್ತೆ. ಅರ್ಜೆಂಟಾಗಿ ಮಕ್ಕಳುಗಳಿಗೆ ಸ್ಕೂಲ್ಗೆ ಮಾರ್ನಿಂಗ್ ಏನು ಮಾಡಿಕೊಡೋದು ಅಂತ ತುಂಬ ಯೋಚನೆ ಮಾಡ್ತಿರ್ತೀವಿ. ಹೆಲ್ತಿ ರೆಸಿಪಿನೂ ಆಗಿರಬೇಕು, ಈಸಿಯಾಗೂ ಇರಬೇಕು. ಹಾಗಾಗಿ ಈ ಬ್ರೋಕ್ಲಿ ತುಂಬ ಒಳ್ಳೆಯದು. 10 ನಿಮಿಷದಲ್ಲೆಲ್ಲ ಆಗಿಬಿಡುತ್ತೆ. ಏಕೆಂದರೆ ಬ್ರೋಕ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೇಗನೆ ಬೆಂದಿರುತ್ತಲ್ವ. ಹಾಗಾಗಿ ಚಪಾತಿ, ದೋಸೆ ಯಾವುದ್ರ ಜೊತೆ ಕೊಟ್ಟರು ಮಕ್ಕಳುಗಳಿಗೆ ಇಷ್ಟಪಟ್ಟು ತಿನ್ಕೊಂಡು ತೊಗೊಬರ್ತಾರೆ. ಅಥವಾ ಸ್ನ್ಯಾಕ್ಸ್ ಥರ ಸೈಡ್ ಬಾಕ್ಸಲ್ಲಿ ಹಾಕ್ಕೊಟ್ರು ಇಷ್ಟಪಟ್ಟು ತಿಂತಾರೆ. ಇದ್ರ ಜೊತೆಗೆ ಒಂದು ಕುಕುಂಬರ್, ಒಂದು ಕ್ಯಾರೆಟ್, ಸ್ವಲ್ಪ ಫ್ರೂಟ್ಸ್ನ ಕೂಡ ನಾನು ಡೈಲಿ ಅವಳಿಗೆ ಕೊಟ್ಟಿರ್ತೀನಿ. ಒಂದೇ ಥರ ಕೊಟ್ಟರೆ ಇಷ್ಟಪಟ್ಟು ತಿನ್ನೋದಿಲ್ಲ ನನ್ನ ಮಗಳು. ಸೊ ಹಾಗಾಗಿ ಡೈಲಿ ಏನಾದರೂ ವೆರೈಟಿ ಫ್ರೂಟ್ಸ್ ಅಥವಾ ಈ ಥರ ಏನಾದರೂ ವೆರೈಟಿಯಾಗಿ ಮಾಡಿಕೊಡುತ್ತಾ ಇರ್ತೀನಿ. ಅವಳಿಗೆ ಇಷ್ಟಪಟ್ಟು ಬಾಕ್ಸ್ನ ಖಾಲಿ ಮಾಡ್ಕೊಬಂದಿರ್ತಾಳೆ. ಇಲ್ಲ ಅಂದರೆ ಲಂಚ್ ಬಾಕ್ಸ್ ಹಾಗೆ ತೊಗೊಬಂದಿರ್ತಾಳೆ. ಸೊ ಏನು ಬೇಕು ಅಂತ ಫಸ್ಟು ಕೇಳೋದು. ಇಷ್ಟಪಟ್ಟಿರೋದು ಏನಾದರೂ ಕೇಳಿದಾಗ ಮಾಡಿಕೊಟ್ಟಾಗ ಎಲ್ಲ ಖಾಲಿ ಮಾಡ್ಕೊಂಡು ಬರಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ಮಕ್ಕಳು ಖಾಲಿ ಮಾಡ್ಕೊಂಡು ಬಂದಿರ್ತಾರೆ. ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಬ್ರೋಕ್ಲಿ ಫ್ರೈ ರೆಡಿ ಆಯಿತು ಅಂತ. ಈಗ ನನ್ನ ಮಗಳು ಈಗಷ್ಟೇ ಎದ್ದಿದ್ಲು. ಹಾಗಾಗಿ ಫಸ್ಟು ಜೇನುತುಪ್ಪ ತಿನ್ಸೋಣ ಅಂತ ಹೇಳಿ ತಿನ್ನಿಸ್ತಾ ಇದ್ದೀನಿ. ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು ಎಲ್ಲ ಇರುತ್ತೆ. ಕೆಲವರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಬಟ್ ಹೆಲ್ತ್ಗೆ ಒಳ್ಳೆಯದಾಗಿರೋದ್ರಿಂದ ತಿಂದರೆ ತುಂಬಾ ಯೂಸ್ಫುಲ್ ಆಗುತ್ತೆ. ನನ್ನ ಕೆಲಸ ಎಲ್ಲ ಮುಗಿಸಿ ನನ್ನ ಮಗಳಿಗೆ ಸ್ಕೂಲ್ ಬಿಡೋ ಅಂತ ಟೈಮ್ ಆಯಿತು. ಹಾಗಾಗಿ ನನ್ನ ಮಗಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಇನ್ನೇನು ಸ್ಕೂಲ್ಗೆ ಡ್ರಾಪ್ ಮಾಡಿ ಮನೆಗೆ ಹೋಗಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಬ್ರೇಕ್ಫಾಸ್ಟ್ಗೆ ನಾನು ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೊಂಡಿದ್ದೀನಿ. ಶಾವಿಗೆ ಉಪ್ಪಿಟ್ಟನ್ನ ಮಾಡಿ ತಿಂದು ನಂತರ ಅಡುಗೆನ ರೆಡಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಒಂದು ಗಾದೆ ಮಾತೇ ಇದೆ ಅಲ್ವಾ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅನ್ನೋದು. ಹಾಗೆ ನಾವು ಏನು ಅಡುಗೆನ ಮಾಡಿ ತಿಂತೀವೋ ಅದ್ರ ಮೇಲೆ ನಮ್ಮ ಹೆಲ್ತು ಇರುತ್ತೆ. ಆದಷ್ಟು ನಾವು ಹೋಟ್ಲಲ್ಲಿ ತಿನ್ನೋದು, ಔಟ್ಸೈಡ್ ತಿನ್ನೋದನ್ನು ಕಮ್ಮಿ ಮಾಡಿ ನಮಗೆ ಏನು ಬೇಕೋ ಅದನ್ನು ಮನೆಯಲ್ಲಿ ಪ್ರಿಪೇರ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತ್ಗೆ ಒಳ್ಳೆಯದು. ನನ್ನ ಅನಿಸಿಕೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನು ನೀವು ತಿಳಿಸಿ ಕಮೆಂಟ್ ಮಾಡಿ. ಏನಪ್ಪ ಇದು ಕಟ್ ಮಾಡ್ತಾ ಇರೋದು ಅಂತ ನೋಡ್ತಾ ಇರ್ಬೋದು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋಲ್ಲ ಏನಿದು ಅಂತ ಹೇಳಿ. ಇದು ಬಂದು ಬಾಳೆ ದಿಂಡು. ಇದರದ್ದು ಪಲ್ಯನ ವರ್ಷದಲ್ಲಿ 1 ದಿನ ಅಥವಾ 6 ತಿಂಗಳಿಗೆ ಒಮ್ಮೆ ಆದರೂ ಇದನ್ನು ತಿನ್ನೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಬೆನಿಫಿಟ್ ಇರುತ್ತೆ. ಹಾಗಾಗಿ ಇವತ್ತು ಮಾರ್ಕೆಟಲ್ಲಿ ಇದನ್ನು ನೋಡಿದೆ, ಇವತ್ತು ಮಾಡೋಣ ಅಂತ ಹೇಳಿ ಇದನ್ನು ತೊಗೊಂಡು ಬಂದಿದ್ದೀನಿ. ತುಂಬ ದಿನಗಳಾಗಿತ್ತು ಇದನ್ನು ತಿಂದು, ಹಾಗಾಗಿ ಇವತ್ತು ಮಾಡೋಣ ಅಂತ ತಂದಿದ್ದೀನಿ. ಏನು ಬೆನಿಫಿಟ್ ಇರ್ಬೋದು ಇದರಲ್ಲಿ ಅಂತ ಕೇಳ್ಬೋದು. ಬಾಳೆ ದಿಂಡಲ್ಲಿ ಇದು ಏನಿಲ್ಲ, ನಮ್ಮ ಹೆಲ್ತ್ಗೆ ಅಂದರೆ ನಮ್ಮ ಬಾಡಿಗೆ ಕಲ್ಲು ಏನಾದರೂ ಸೇರಿದರೆ ಅದನ್ನು ಕರಗಿಸೋ ಅಂಥ ಶಕ್ತಿ ಇರುತ್ತಂತೆ. ಸೊ ಹಾಗಾಗಿ ಇದು ತಿಂದರೆ ತುಂಬಾ ಒಳ್ಳೆಯದು. ನನಗೆ ನಮ್ಮ ಮನೇಲಿ ದೊಡ್ಡವರು ಹೇಳ್ಕೊಟ್ಟಿರೋ ಅಂಥದ್ದು. ಇದನ್ನು ಪಲ್ಯ ಮಾಡ್ಬೋದು ಅಥವಾ ಗೊಜ್ಜು ಥರ ಏನಾದರೂ ಮಾಡಿಕೊಂಡು ಇದನ್ನು ತಿನ್ಬೋದು. ಜಸ್ಟ್ ನಾನೀಗ ಸಿಂಪಲ್ಲಾಗಿ ಈಸಿಯಾಗಿರಬೇಕು ಅಂತ ಹೇಳಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಅಲ್ಲದೆ ನಮ್ಮ ಬ್ಲಡ್ಡಲ್ಲಿ ಕೊಲೆಸ್ಟ್ರಾಲ್ ಏನು ಇರುತ್ತೋ ಅದನ್ನೆಲ್ಲ ಕಡಿಮೆ ಮಾಡ್ತಾ ಬರುತ್ತೆ. ನಮ್ಮ ಹೊಟ್ಟೆ ಫ್ಯಾಟ್ ಇರ್ಬೋದು ಅಥವಾ ಬ್ಲಡ್ಡಲ್ಲಿ ನಮಗೆ ಕೊಲೆಸ್ಟ್ರಾಲ್ ಏನು ಸೇರಿರುತ್ತೋ ಅದನ್ನು ತುಂಬ ಕಮ್ಮಿ ಮಾಡುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಕಲ್ಲನ್ನು ಕರಗಿಸುವಂಥ ಶಕ್ತಿ ಇದರಲ್ಲಿ ಇರುತ್ತೆ. ಇದು ತುಂಬ ಜನಕ್ಕೆ ಉಪಯೋಗ ಆಗ್ಬೋದು.
ಅಥವಾ ನಿಮಗೂ ಎಲ್ಲಾದರೂ ಇದು ಸಿಕ್ಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ಬೋದು. ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಿದ್ದೀನಿ ಅಂದರೆ, ಒಂದು ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ತುರಿದಿಟ್ಟಿರುವಂಥ ಸ್ವಲ್ಪ ಕಾಯಿ ತುರಿ, ಜೊತೆಗೆ ಬಾಳೆದಿಂಡು ಕಟ್ ಮಾಡಿ ಇಟ್ಟಿದ್ದೀನಿ, ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಾಸಿವೆ. ಈ ಬಾಳೆದಿಂಡಲ್ಲಿ ನಾರು ಜಾಸ್ತಿ ಇರುತ್ತೆ. ಇದನ್ನು ಕಟ್ ಮಾಡುವಾಗ ನಾರನ್ನೆಲ್ಲ ತೆಗೆದು ಒಂದು ಪಾತ್ರೆಯಲ್ಲಿ ನಿಂಬೆಹಣ್ಣಿನ ರಸ ಅಥವಾ ಉಪ್ಪು ಎರಡರಲ್ಲಿ ಒಂದನ್ನು ಹಾಕಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದಾಗೆ ಆ ಪಾತ್ರೆ ಒಳಗೆ ಹಾಕಬೇಕು. ಇಲ್ಲಾಂದರೆ ಫುಲ್ಲು ಕಪ್ಪಾಗ್ಬಿಡುತ್ತೆ. ನೀವು ನೋಡ್ಬೋದು ಕೈಯೆಲ್ಲ ಕಪ್ಪಾಗ್ತಾ ಇರುತ್ತೆ ಕಟ್ ಮಾಡಬೇಕಾದ್ರೆ. ಹಾಗಾಗಿ ಸ್ವಲ್ಪ ಉಪ್ಪಿನ ನೀರಲ್ಲಿ ಅಥವಾ ನಿಂಬೆಹಣ್ಣಿನ ನೀರಲ್ಲಿ ಹಾಕಿದ್ರೆ ಅದು ಕಪ್ಪಾಗೋದಿಲ್ಲ. ಹಾಗಾಗಿ ನಾನು ಈ ಥರ ಪಾತ್ರೆಯಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ಏನಿಲ್ಲ, ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಅದು ಚಟಪಟ ಅಂತ ಸಿಡಿದ ಮೇಲೆ ಒಂದು 3ರಿಂದ 4 ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಸಿಡಿದು ಈರುಳ್ಳಿ, ಕರಿಬೇವು ಸೊಪ್ಪು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದು ನೆನೆಸಿ ಇಟ್ಟಿರುವಂಥ ಹೆಸರುಬೇಳೆ ಹಾಕೋದ್ರಿಂದ ಅದು ತಂಪು ಬಾಡಿಗೆ. ಈ ಬಿಸಿಲುಗಾಲದಲ್ಲಿ ತುಂಬಾ ತಂಪು ಅಂತಲೂ ಹೇಳ್ಬೋದು. ಹೆಸರುಬೇಳೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು 20 ನಿಮಿಷ ಮುಂಚಿತವಾಗಿ ಅದನ್ನು ನೆನೆಸಿ ಇಟ್ಕೊಂಡಿದ್ರೆ ಸಾಕು. ಹೆಸರುಬೇಳೆ ಬೇಗ ಬೆಂದುಬಿಡುತ್ತಲ್ವ, ಹಾಗಾಗಿ ಒಂದು 20 ನಿಮಿಷ ಮುಂಚೆ ನೆನೆಸಿ ತೊಳೆದು ಇಟ್ಕೊಂಡಿರೋಂಥ ಹೆಸರುಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಂತರ ಬಾಳೆದಿಂಡು ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಅದರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಖಾರದ ಪುಡಿ ಬೇಕಾದರೂ ಹಾಕೋಬೋದು. ಯಾಕೆ ಅಂತ ಅಂದರೆ ಖಾರ ಕಮ್ಮಿ ಆಯಿತು, ಖಾರ ಜಾಸ್ತಿ ತಿನ್ನೋರಿಗೆ ಸ್ವಲ್ಪ ಖಾರದ ಪುಡಿನ ಹಾಕೋಬೋದು. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕಿ ಒಂದು 15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಹೆಸರುಬೇಳೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಬಾಳೆದಿಂಡು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ, ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಪಲ್ಯ ರೆಡಿ ಆಗಿಬಿಟ್ಟಿರುತ್ತೆ. ಕಾಯಿ ತುರಿ ಹಾಕೋದ್ರಿಂದ ಬಾಯಿಗೆ ಕಾಯಿ ಆವಾಗವಾಗ ಸಿಗ್ತಾಯಿದ್ರೆ ಅದು ತಿನ್ನೋ ಮಜಾನೇ ಬೇರೆ ಥರನೇ ಇರುತ್ತೆ ಅಲ್ವಾ. ಹಾಗಾಗಿ ಕಾಯಿ ತುರಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ. ನಿಮಗೆಲ್ಲಾದರೂ ಮಾರ್ಕೆಟಲ್ಲಿ ಆ ಬಾಳೆದಿಂಡು ಸಿಕ್ಕಿದ್ರೆ ತೊಗೊಬಂದು ಟ್ರೈ ಮಾಡಿ. ಹಳ್ಳಿ ಕಡೆ ಸಿಗುತ್ತೆ, ಮಾರ್ಕೆಟಲ್ಲೂ ಕೂಡ ಸಿಗುತ್ತೆ, ಈಸಿಯಾಗಿಯೇ ಸಿಗುತ್ತೆ ಮಾರ್ಕೆಟಲ್ಲೆಲ್ಲನೂ. ನನಗೆ ತುಂಬ ದಿನದಿಂದ ತೊಗೋಬೇಕು ಅಂದ್ಕೊಂಡಿದ್ದೆ, ಬಟ್ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ತು ಅಂತ ಹೇಳಿ ತೊಗೊಬಂದು ಟ್ರೈ ಮಾಡ್ತಾ ಇದ್ದೀನಿ. ನಾನೇನು ಫಸ್ಟ್ ಟೈಮ್ ಅಲ್ಲ, 1-2 ಸತಿ ಮಾಡಿದ್ದೆ. ಹಾಗಾಗಿ ಇವತ್ತು ನಿಮ್ಮ ಜೊತೆಗೂ ಕೂಡ ಈ ರೆಸಿಪಿ ಶೇರ್ ಮಾಡೋಣ, ಯಾರಿಗಾದರೂ ಉಪಯೋಗ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ, ಯಾರಿಗೆ ಯೂಸ್ ಆಗ್ಬೋದು ಅಂತ ಅವ್ರಿಗೆ ಶೇರ್ ಮಾಡಿ. ಅಂದರೆ ಇದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಎಲ್ಲರೂ ಕೂಡ ಬೇಡ್ದಿದ್ದ ಆಹಾರ ತುಂಬಾ ತೊಗೊಂಡಿರ್ತೀವಲ್ವ, ಇದನ್ನು ವರ್ಷದಲ್ಲಿ 1 ಸತಿ ತಿನ್ನೋದ್ರಿಂದ ಏನೂ ಆಗೋದಿಲ್ಲ. ಹಾಗಾಗಿ ನೋಡ್ತಾ ಇರ್ಬೋದು, ಈ ಥರ ನೀರು ಮಿಕ್ಸ್ ಮಾಡಿದ್ಮೇಲೆ ಈ ಥರ ಇರುತ್ತೆ. ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಬೇಯಿಸೋದ್ರಿಂದ ಪಲ್ಯ ರೆಡಿಯಾಗಿರುತ್ತೆ. ಇನ್ನು ಅಡುಗೆ ಎಲ್ಲ ಮುಗಿಸಿದ ನಂತರ ನಾನು ನೆಕ್ಸ್ಟ್ ಹೊರಟಿದ್ದು ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಗ್ರೌಂಡಲ್ಲಿ ಈ ಥರ ನಮಗೆ ಏನೆಲ್ಲ ಐಟಮ್ಸ್ ಬೇಕಾಗುತ್ತೆ ಅಂದರೆ ಆ್ಯಕ್ಸಸರೀಸ್ ಆಗಿರ್ಬೋದು, ಬಟ್ಟೆ, ಬೆಡ್ಶೀಟ್, ಈ ಥರ ಎಲ್ಲ ಐಟಮ್ಸ್ನ ಅಲ್ಲಿ ರಾಜಸ್ಥಾನಿ ಐಟಮ್ಸ್ನ ಹಾಕಿರ್ತಾರೆ. ಸೊ ಅದನ್ನು ತೊಗೊಳ್ಳೋಣ, ಏನೆಲ್ಲ ಇದೆ ಅಂತ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಒಂದು ಫುಟ್ವೇರ್ ಬೇಕಾಗಿತ್ತು. ಸೊ ಹಾಗಾಗಿ ಅಲ್ಲಿ ರಾಜಸ್ಥಾನಿ ಥರ ಡಿಸೈನ್ ಐಟಮ್ಸ್ ಎಲ್ಲ ಇರುತ್ತಲ್ವ, ಯಾವುದಾದ್ರೂ ಇಷ್ಟ ಆಗ್ಬೋದು ಅಂತ ಹೇಳಿ ತೊಗೊಳಕ್ಕೆ ಹೊರಟೆ. ಮತ್ತು ಇಯರಿಂಗ್ಸ್ಗಳು ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ವೆರೈಟಿಯಾಗಿ ಸಿಗುತ್ತೆ. ಸಾಮಾನ್ಯವಾಗಿ ನಾನು ಜಾಸ್ತಿ ಇಯರಿಂಗ್ಸ್ನ ಅಲ್ಲಿ ತೊಗೊಳ್ತಾ ಇರ್ತೀನಿ, ಯಾಕೆಂದರೆ ಹೊಸದಾಗಿ ವೆರೈಟಿ ಇಯರಿಂಗ್ಸ್ನ ಅಲ್ಲಿ ಹಾಕಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಸಹಾರಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ನ ತೆಗ್ದು ಬೇರೆ ಥರ ಮೇಳ ಹಾಕಿದ್ದಾರೆ, ಬಟ್ ಇದು ಕೂಡ ಹಾಗೇ ಇದೆ, ರಾಜಸ್ಥಾನಿ ಐಟಮ್ಸ್. ಇಲ್ಲಿ ನೋಡ್ತಿರ್ಬೋದು ತುಂಬಾ ಬಿಸಿಲಿರೋದ್ರಿಂದ ಯಾರು ಕೂಡ ಜನನೇ ಇಲ್ಲ ಅನ್ನೋ ಥರ ಇತ್ತು, ಬಟ್ ಸಂಜೆ ಟೈಮ್ ತುಂಬಾ ಜನ ಇರ್ತಾರೆ. ಇಲ್ಲಿ ಬ್ರಾಸಲ್ಲಿ ಮಾಡಿರೋಂಥ ವಿಗ್ರಹಗಳಿತ್ತು, ತುಂಬಾ ಚೆನ್ನಾಗಿತ್ತು. ನಾನಿಲ್ಲಿ 1-2 ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ, ಅದು ಡ್ರೆಸ್ ಮ್ಯಾಚಿಂಗ್ ಬೇಕಾಗಿತ್ತು, ಹಾಗಾಗಿ ಅದನ್ನು ತೊಗೊಂಡಿದ್ದೆ. ಇನ್ನು ನನ್ನ ಮಗಳನ್ನ ಕರ್ಕೊಂಡು ಬಂದರೆ ನನಗೆ ಅದು ಬೇಕು ಇದು ಬೇಕು ಅಂತ ತುಂಬ ಆಟ ಮಾಡ್ತಿರ್ತಾಳೆ. ಸೊ ಅವಳ ಸ್ಕೂಲಿಂದ
ಊರಿಂದ ಬರೋ ಅಷ್ಟರಲ್ಲಿ ತೊಗೊಬಿಡೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಸ್ಲಿಪ್ಪರ್ ನನಗೆ ತುಂಬಾ ಇಷ್ಟ ಆಗಿತ್ತು. ಲಾಸ್ಟ್ ಟೈಮ್ ನೋಡಿದ್ದೆ ಬಟ್ ತೊಗೊಳೋಕ್ಕಾಗಿರಲಿಲ್ಲ ಅಂತ ಹಾಗೆ ಬಿಟ್ಟಿದ್ದೆ. ಈ ಸಲ ತೊಗೊಳ್ಳೋಣ ಅಂತ ಹೇಳಿ ಬಂದಿದ್ದೀನಿ. ಇದು ಸ್ಯಾರಿ ಎಲ್ಲ ಹಾಕೊಂಡಾಗ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದಾಗಲೇ ನೋಡಿದ್ದೆ ಬಟ್ ಅಲ್ಲಿ ತೊಗೊಳೋಕ್ಕಾಗಿರಲಿಲ್ಲ. ಇಲ್ಲಿ ನೋಡಿದ ತಕ್ಷಣ ನನಗೆ ತುಂಬಾ ಇಷ್ಟ ಆಯಿತು. ಸ್ಯಾರಿನ ವೇರ್ ಮಾಡಿದಾಗ ಹಾಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅನಿಸ್ತು. ಹಾಗಾಗಿ ಈ ಸ್ಲಿಪ್ಪರ್ನ ತೊಗೊಂಡಿದ್ದೆ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ನೆಕ್ಸ್ಟ್